ಉಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹುಳಿ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು 1/4 ಕಪ್ಪಷ್ಟು ಶೇಂಗಾ ಬೀಜ, ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿಣ, ಸಾಸಿವೆ, ಕರಿಬೇವು, ಆಮೇಲೆ ಸಾಂಬಾರು ಪುಡಿ, ಆಮೇಲೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ಳಿ, ಒಂದು ಚಿಟಿಕೆ ಬೆಲ್ಲ, ಆಮೇಲೆ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಈಗ ನಿಂಬೆ ಹಣ್ಣಿನ ರಸ ಮತ್ತು ಬೆಲ್ಲ ಹಾಕಿ ಒಂದು 2-3 ನಿಮಿಷ ಕುದಿಸ್ಬೇಕು. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ 2-3 ನಿಮಿಷ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿಣ, ಆಮೇಲೆ ಅರ್ಧ ಸ್ಪೂನು ಸಾಂಬಾರು ಪುಡಿ. ಸಾಂಬಾರು ಪುಡಿ ಇಷ್ಟ ಇಲ್ಲ ಅಂದರೆ ಬಿಡ್ಬೋದು, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ, ಹುಣಸೆ ಹಣ್ಣು ಇದೆಲ್ಲ ಹಾಕಿದ್ರಿಂದ ಈ ಟೈಪ್ ಆಗುತ್ತೆ. ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, 1 ನಿಮಿಷ ಅಷ್ಟೇ. ಈಗ ಇದರಲ್ಲಿ ನೆನೆಸಿಟ್ಟಿರುವಂಥ ಅವಲಕ್ಕಿನ ಹಾಕ್ಕೋಬೇಕು. ನಾನು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ತಗೊಂಡೆ ಮಿಕ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಬೇರೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಚೆನ್ನಾಗೇ ಜಾಸ್ತಿನೇ ಹಾಕ್ಕೋಬೇಕು, ಚೆನ್ನಾಗಾಗುತ್ತೆ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಗೆ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಶೇಂಗಾ ಬೀಜ, ಆಮೇಲೆ ಕಡಿಪತ್ತ. ಶೇಂಗಾ ಬೀಜ ಬರೀ ಎಣ್ಣೆಲಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಅವಲಕ್ಕಿ ಹುಳಿ ಇರೋದ್ರಿಂದ ಜಾಸ್ತಿ ಹೊತ್ತು ಸ್ಟೋರ್ ಮಾಡಿಡ್ಬೋದು. ಈಗ ಈ ಒಗ್ಗರಣೆನ ಈ ಬಾಣಲೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹಸಿಮೆಣಸಿನ್ಕಾಯಿ ಆಗಲಿ ಈರುಳ್ಳಿ ಆಗಲಿ ಅವಶ್ಯಕತೆ ಇಲ್ಲ. ಮನೆಗೆ ಯಾರಾದರೂ ಎಮರ್ಜೆನ್ಸಿ ನೆಂಟರು ಬಂದಾಗ ಹಸಿಮೆಣಸಿನ್ಕಾಯಿ ಇರಲಿಲ್ಲ ಅಂದ್ರೂ ನಾವು ಅಚ್ಚ ಖಾರದ ಪುಡಿ ಹಾಕಿ ಈ ರೀತಿ ಹುಳಿ ಅವಲಕ್ಕಿನ ಮಾಡ್ಬೋದು. ಆ ಎಣ್ಣೆನೇ ಇದ್ರಲ್ಲಿ ಹಾಕೊಂಡ್ಮೇಲೆ ಕಲರ್ ನೋಡಿ ಏನು ಸಖತ್ತಾಗಿ ಬಂದಿದೆ. ಈಗ ರುಚಿ ರುಚಿಯಾದ ಅವಲಕ್ಕಿ ಸವಿಯಲು ಸಿದ್ಧ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಡೈಲಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡು ತಿನ್ನೋ ಅವಲಕ್ಕಿಗಿಂತ ಈ ಟೈಪ್ ಒಂದು ಅವಲಕ್ಕಿ ಮಾಡಿದ್ರೆ ಸ್ವಲ್ಪ ಚೇಂಜ್ ಇರುತ್ತೆ, ಮಕ್ಕಳು ಕೂಡ ತಿಂತಾರೆ. ಆಮೇಲೆ ಟ್ರೈನಲ್ಲಿ ಅದನ್ನು ಹೋಗುವಾಗ ಬೇಕಾದರೂ ಈ ಟೈಪ್ ಅವಲಕ್ಕಿನ ಮಾಡ್ಕೊಂಡು ಹೋಗ್ಬೋದು. ಹುಳಿ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಹೊತ್ತು ಇಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ.